ಇಷ್ಟು ತಲೆಹರಟೆ ಮಾಡಿದಿರ ಸರ್, ಮಾತಾಡಿ ಸರ್. ಸೆಟ್ ತುಂಬಾ ಮಾಡಿದೀವಲ್ವಾ, ಮಾತಾಡಿ ಸರ್. ನೆನ್ನೆಯಿಂದ ಕೂರ್ಸಿ ಮಾತಾಡ್ಸಿ ಮಾತೇ ಮುಗ್ದೋಗವೆ ಯಶೋದಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಏನಾರು ನೀವು ಕೇಳ್ಬಿಟ್ರೆ ನಾವ್ ಹೇಳ್ತಾ ಹೋಯ್ತಿವಿ, ಹಂಗಾಗ್ಬಿಟ್ಟಿದೆ. ಕೂಡ ಕೆಲವೆಲ್ಲ ನೀವೇ ಮಾತಾಡ್ರೆ ಎಷ್ಟು ಮಜಾ ಇರುತ್ತೆ. ಯಶೋದ ಬಹುಶಃ ಇಡೀ ಥಿಯೇಟರ್ ಸೈಲೆಂಟ್ ಆಗಿದ್ರೆ ಯಶೋದ ಒಬ್ಬರೇ ನಗ್ತಾ ಇರ್ತಾರೆ. ಬಚ್ಚಗೌಡ, ಹಾ ಹೇಳು, ನೀನು ಬಚ್ಚ, ನಾನು ಬಚ್ಚಗೌಡ. ನಾನು ಯಶೋದ ಪ್ಲೀಸ್ ಕೀಪ್ ಕ್ವೈಟ್, ಇದು ಜೋಕ್ ಅಲ್ಲ, ಇದು ಸೀರಿಯಸ್, ನೀನ್ ಸುಮ್ನೆ ಇರ್ಬೇಕು ಯಶೋದ. ನಾನಂದ್ರೂ ಕೇಳಲ್ಲ ಅಲ್ಲಿ ಯಶೋದ. ಬಹುಶಃ ಇಡೀ ಥಿಯೇಟರ್ ಅಲ್ಲಿ ಎಲ್ಲಾ ಸೀನ್ಗೂ ನಗುವಂತ ಏಕೈಕ ವ್ಯಕ್ತಿ ನಮ್ಮ ಯಶೋದ. ಎಂಜಾಯ್ಡ್ ಎ ಲಾಟ್. ನನ್ನ ಪ್ರಕಾರ ಆ ಸೆನ್ಸ್ ಇದ್ದು ತುಂಬಾ ನಗ್ತಿರಮ್ಮ. ನಾವೇ ನಕ್ಕದ್ವಿ, ನಾವೇ ಎಂಜಾಯ್ ಮಾಡಿದ್ವಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತೀವಲ್ವಾ. ನಮಗ್ ಗೊತ್ತಾಗ್ಲಿಲ್ಲ ಮುಗ್ದಿದ್ದು ಸಿನಿಮಾ ಆಗೋಯ್ತಾ ಅಂದ್ರೆ ಯಾಕೆ ಆಗ್ಲಿಲ್ಲ, ಒಂದು ಕಾಲ ಅವ್ರ ಹೌದಾ ಅಂತ ಅನ್ಸ್ಬಿಡ್ತು ನಮ್ಗೆ. ಈಗ ನಮ್ಗೊಂದು ಐಡಿಯಾ ಬೇಕಲ್ಲ, ಏನೋ ಇಂಟರ್ವ್ಯೂ ಮಾಡಬೇಕು, ಏನೇನಾಗೈತೆ ಸಿನಿಮಾ ಹೆಂಗ್ ಬಂದೈತೆ ಅಂತ. ಕರೆದ್ಬಿಟ್ಟು ಆಫೀಸಲ್ಲಿ ನೋಡ್ರೋ ಪಿಕ್ಚರ್ನ ಅಂತ ಹೇಳ್ಬಿಟ್ಟು ಒಂದ್ಸಲ ಕೂರ್ಸಿದ್ರು. ನಾನು ಗಿರಿಯಣ್ಣ ಇಬ್ಬರೇ ಕುತ್ಕೊಂಡು ನೋಡಿದ್ದು. ಫಸ್ಟ್ ಹಾಫ್ ಮುಗೀತು, ನಾವಿಬ್ರು ರಪ್ಪಂತ ಹೆಂಗೆ ಮಕ್ಕ ನೋಡ್ಕೊಂಡು, ಯಾಕೆ ಇಷ್ಟು ಬೇಕನಾ 35-40 ನಿಮಿಷಕ್ಕೆಲ್ಲ ಫಸ್ಟ್ ಹಾಫ್ ಇಟ್ಟವ್ರೆ ಅಂದ್ರೆ ಸೆಕೆಂಡ್ ಹಾಫ್ ಲ್ಯಾಗ್ ಆಗ್ಬಿಡೋದಿಲ್ವಾ ಅಂತ ನಮಗೆ ಹೊರಗೆ ಬಿಡೋಣ ಬಂದು ನೋಡಿದ್ರೆ ಫಸ್ಟ್ ಹಾಫ್ ಹೆಂಗೆ ಅನ್ನಿಸ್ತಾ, ಚೆನ್ನಾಗೈತೆ. ಇವ್ರಿಗೆ ಡೌಟು, ಹೆಣ್ಮಕ್ಳು ಚೆನ್ನಾಗೈತೆ ಅಂತವ್ರಲ್ಲ, ಏನಾರ ಮಿಸ್ಟೇಕ್ ಆಯ್ತಾ ಅಂತ ಕೇಳಿದ್ರೆ, ಯಾಕ್ರೋ ಅಂತ ಕೇಳಿದ್ರೆ, ಅಲ್ಲ 35-40 ನಿಮಿಷಕ್ಕೆಲ್ಲ ಒಂದು ಕಾಲವರ ಐತೆ ಕಂಡ್ರು ಅಂತ ಇವರು. ಅಂದ್ರೆ ಅಷ್ಟು ಫಾಸ್ಟಾಗಿ ಮುಗಿದೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ.